15 ವರ್ಷದ ಹಾಕಕತ್ತಿ ನೋಡು ಸೊಂಡಿಗೆ ಸೊಂಡಿ ಬಂದು ನೋಡಕ್ಕಿನ ಸಸಿ ಬಾಮಿ ಆಗ ಬಾಮಿ ನೀನು ಏ ನೋಡಿ ನಿಮ್ಮ ಸೊಸೆ ಹಾಕದ ಕಂಡಪಟ್ಟು ಹಾಳಾಕತ್ ಬೇ ಅದಕ್ಕೆ ಎತ್ತೆ ಹಾಕೊಂಡ ಹಿಂಗೆ ನಿಮ್ಮ ಸೊಸೆ ಹೆಂಗೆ ಹಾಕ ಹಂಗಲ್ಲ ಏ ಅದರಲ್ಲೇ ಅಂದ್ರಪ್ಪ ಅದಲ್ಲ ಉಳ್ಳಾಗಡ್ಡಿ ಬರೀ ಮೊಬೈಲಾಗ ಮಾಡಾಕತ್ತಿದ್ದೆ ಹಿಂಗೆ ಮಾಡಾಕತ್ತೀರಿ ಇನ್ನ ಕ್ಯಾಮ್ರಾ ತಂದು ಮಾಡಿದ್ರೆ ಇದು ಇರುತ್ತೆ ಟೇಸ್ಟ್ ಸೈಕ ಅಮ್ಮ ನೀನು ಸೀರೆ ಕಡೆ ಕೊಡಬೇ ಅದು ಒತ್ತಿದ್ದ ಅದು ಇನ್ನೊಂದು ಟೇಸ್ಟ್ ವೆಲ್ಕಮ್ ಗುರು ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನ್ಯೂ ವ್ಲಾಗ್ ರೀ. ಏನಂತಂದ್ರೆ ಇವತ್ತಂದ್ರೆ ನಾನು ಯಾವ ವಾರ ಇವತ್ತು ಯಾವ್ದೋ ವಾರ ರೀ. ಹೆಂಗಿದ್ರು ಬಿಸಿಲು ಅಂದ್ರೆ ಬಿಸಿಲು ಬಂದ್ಕೊಂಡು ಫಸ್ಟ್ ನಮಗೆ ಬಿಸಿ ತಣ್ಣಂದು ಐಸ್ ಕ್ರೀಮ್ ತಿಂತೀವಿ ರೀ. ಈಗ ನಮ್ಮ ಸೈಡ್ ಅಂದ್ರೆ ಈಗ ಹಳ್ಳಿ ಸೈಡ್ ಬಂದ್ಕೊಂಡು ಬಿಸಿಲು ಬಂದ್ಕೊಂಡು ಫಸ್ಟ್ ಹಾಕೋದ ಸೊಂಡಿಗೆ ಇಲ್ಲ ಅಂದ್ರೆ ಅದು ಬಿಸಿಲು ಕಾಲದಾಗ ಅದು ನಮ್ಗೆ ಇದು ಇದ್ದಂಗೆ ರೀ. ಸೊಂಡಿಗೆ ಹಾಕಕ್ಕೆ ರೆಡಿ ಹಾಕಾಕತ್ತೈತೆ ರೀ. ರೆಡಿ ಅವಾಗ ಇದು ಮುಂಚೆ ಮಾಡಿಬಿಟ್ಟಿನಾರ್ದ ಈಗ ಸ್ವಲ್ಪ ಹಾಕಾಕತ್ತೈತೆ ರೀ. ಸ್ಟಾರ್ಟಿಂಗ್ ಇದು ಸ್ಯಾಂಪಲ್ ವೈಟ್ ಮಾಡಿದ್ರಿ, ಬಿಳೆ ಸೊಂಡಿಗೆ ಮಾಡಿದ್ರಿ. ಅದಾದಮೇಲೆ ಇದು ಸ್ಪೆಷಲ್ಲು ಖಾರ ಸೊಂಡಿಗೆ ರೀ. ಇದು ಅನಾವತ್ತ ಟೇಸ್ಟ್ ಇರುತ್ತೆ. ಇದ್ರೇನು ರೆಸಿಪಿ ಐತಿ ಅದು ಸಪ್ರೇಟ್ ನಿಮ್ಗೆ ನಮ್ಮದು ವ್ಲಾಗ್ ಅಕೌಂಟ್ ಐತಲ್ರಿ, ವ್ಲಾಗ್ಸ್ ವಿತ್ ಅರುಣ್ ಕಿರಣ್ ಅಂತಂದು ಅದರ ಸಪ್ರೇಟ್ ಹಾಕುವ ಇನ್ನೊಂದ್ಸಲ ಮಾಡ್ತಾರೆ ಅಂದ್ರೆ. ಈಗ ಆಗೈತ್ರಿ ಸ್ವಲ್ಪ ನಾವು ಸ್ವಲ್ಪ ಟೇಸ್ಟ್ ಹೊಡೆದು ಸ್ವಲ್ಪ ಇದು ಹೇಳದ್ರಿ ಹಂಗೆ ಸ್ವಲ್ಪ ಮಾಡೋದು. ಅವಾಗ ಹಾಕಕತ್ತಿ ಸಣ್ಣಕ್ಕಿದ್ದಾಗ ಹಾಕಿನು ಎಷ್ಟಿದ್ದಿ ಸಣ್ಣಕ್ಕಿ 15 ವರ್ಷದ ಹಾಕಕತ್ತಿ ನೋಡು ಸೊಂಡಿಗೆ ಸೊಂಡಿ ಉಳ್ಳಾಗಡ್ಡೆ ಏನೇನು ಹಾಕಿರಿ ಇದಕ್ಕೆ? ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ. ಇಲ್ಲಿ ನೋಡಿ ಹೇಳಿಲ್ಲ ಇಲ್ಲಿ ಹಂಗೆ ಕ್ಯಾಮ್ರಾ ಇದಕ್ಕೆ ಚಂದ ಕಾನ್ ಮಾಡಿನ ಎಳ್ಳು. ನಾನು ನಿನಗೆ ಜೋರು ಹೇಳ ಅಂದಿಲ್ಲ, ಹಗರ್ಕೇನೆ ಹೇಳ. ಎಳ್ಳು ಉಪ್ಪು ಸ್ವಲ್ಪ ತಿನ್ನಕ್ಕೆ ಸೈಡಿಗೆ ಇಡುವೆ ಎಲ್ಲ ಹಾಕಿದ್ರೆ ಫುಲ್ ಬಿಸಿ ಐತೆ. ಬಿಸಿ ಐತಿ ಬಿಸದ ಹಾಕಿದ್ರೆ ಬಿಸಿಲಿಗೆ ನಿಮ್ಮ ಸೊಸೆ ಎಲ್ಲಿ ಬಂದು ನೋಡಕ್ಕಿನ ಸಸಿ ಬಾಮಿ ಬಾಮಿ ನೀನು ಅಲ್ಲಿ ಊಟ ಕೊಡಬೇಕು. ಇಲ್ಲ ರೆಡಿಯಾಗಿ ಬರ್ಬೇಕು. ಭಾಳ ಮಂದಿ ನೋಡ್ತಿದ್ರು ವಿಡಿಯೋ. ನಮ್ಮಕ್ಕ ಉಳ್ಳಾಗಡ್ಡಿ ಸೊಂಡಿಗೆ ಅಂತ ಉಳ್ಳಾಗಡ್ಡಿ ಸೊಂಡಿಗೆ ಮಾಡಕತ್ತಿ. ಓಹೋ ನಮ್ದೇನಿಲ್ಲ. ನೋಡಿ ಮೇ ಅದು ಎಷ್ಟು ಬಿಟ್ಟು ಅಲ್ಲ ಚಮಚಲೆ ಹಿಂಗೆ ಹೋಯ್ದ್ರೆ ಹಿಂಗ ನೋಡಿ ಹಿಂಗೆ ಮಾಡಿದ್ರೆ ಅಗಲ ಆಗ್ಬೇಕದ ಬರೀ ಆಗಲ್ಲ ಆಗ್ಬೇಕಲ್ಲ ಕ್ಲೀನ್ ಹಾಕಿ ಅಲ್ಲಿ ನೋಡಿದೆ ಅಂದ್ರೆ ಯಾರ್ಯಾರ ಸೈಜ್ ನೀವು ಯಾವ ಸೈಜ್ ಇದ್ರೆ ಆ ಸೈಜ್ ಹಾಕಾಕತ್ತೀರಿ. ಇದೇನು ಬಿಸಿ ಐತಾ ಏನಿದೆ? ಇನ್ನೊಂದು ಬೊಗಣಿ ಇರ್ಬೇಕಲ್ಲ. ಇಲ್ಲಿ ನೋಡಿ ನಿಮ್ಮ ಸೊಸೆ ಹಾಕದ ಕಂಡಪಟ್ಟು ಹಾಳಾಕತ್ ಬೇ ಅದಕ್ಕೆ ಎತ್ತೆ ಹಾಕೊಂಡ ನೋಡ್ಬೇ ಅಲ್ಲೇ ನೋಡ್ಬೇ ಅಲ್ಲೇ ಹಚ್ಚಿ ಕೊಡೋದು ನಗ ವಯಸ್ಸು ನಗ ವಯಸ್ಸು ಅಕ್ಕಿ ಅಲ್ಲ ನಿಮ್ಮ ಮಗಳು ಬಂದಾಗ ಹಾಕ್ಸಿದ್ರ 3 ಹಾಕಿದ್ರಿ ಪಟಪಟ ಹಾಕ್ತಿದ್ರ ಮನೆಯಿಂದ ಹಾಕ್ತಿದ್ನಿಲ್ಲ ಅಂದ್ಲು. ಮತ್ತೆ ಅದಾನೇನೋ ಬಂದಾಗ ಹಾಕಕ್ಕಂತ ಆಕಿ ಸುಮ್ಮನಲ್ಲಿ ಓದಕ್ ಕಳಿಸಿ ಆಕಿನ್ನ. ಸರಿ ಈಗ ಈಗ ಇಬ್ರು ಕಾಂಪಿಟೇಷನ್. ಈಗ ಎಷ್ಟು ಸೆಕೆಂಡ್ಸ್ ಒಳಗ ಪಟ್ ಹಾಕ್ತಿರಂತ. ಹಾಕ್ಬಾರೋ ನೀನು ಅದ್ರಲ್ಲೇ ನಾ ಹಾಕ್ತೀನಿ ವಿಡಿಯೋ ಮಾಡ್ತೆ ಬಾ ಮಾಡ್ಬಾ ಆನ್ ಮಾಡಿ ಅಲ್ಲಿ ನೀ ಮಾಡು ನಾ ಹಾಕ್ತೀನಿ ವಿಡಿಯೋ ಮಾಡ ನೀನು. ಹಾಕ ಹಿಡ್ಕ ಬಾ ಅಲ್ಲಿಡೋ ಎಲ್ಲರೂ ಅನ್ಕೊಂಡು ಎಲ್ಲಿ ಇಡಾಕ ಏನು ಕಿಮ್ಮತ್ತಿನ ಫೋನ್ ಅಲ್ಲಿ ಹಿಡಿಯೋ ಆಗುತ್ತಲ್ಲ ಅಲ್ಲಿ ಇಡಿ ತಾಂಬ ನಾ ಹಾಕ್ತೀನಿ ಬೇ ಅಲ್ಲಿ ನೋಡ್ಬೇ ಕುಡ್ಸಾಕತ್ತಾರ ನೋಡ್ಬೇ. ಕುಡಿದ್ರೆ ಮತ್ತೆ ಅತ್ತೆ ಬಿಡ್ತಾವಿಲ್ಲ ಅಲ್ಲ ಬಾ ಇಲ್ಲ ನಾನು ಹಾಕ್ತೀನಿ. ಅಲ್ಲ ಮತ್ತೆ ಹಂಗ ಇಷ್ಟ ಇಲ್ಲ ಹಾಕಿವಲ್ಲ ಆ ಚಮಚಲ್ಲಿ ಒಂದು ಚಮಚ ಹಿಂಗ ಹೆಂಗ್ ಬೇ ಹಾಕದ ಹಿಂಗ ಇಷ್ಟೇ ತೊಗೊಳ್ಳೆ
ಹಿಂಗೆ ನಿಮ್ಮ ಸೊಸೆ ಹೆಂಗೆ ಹಾಕ್ಯಾಳ ಹಂಗಲ್ಲ ನೋಡ ನೋಡಲ್ಲ ಅಂತಿಂತವು ಅದರಲ್ಲೇ ಮಾಡಬಾರ್ದು ಇಂದ್ರಲ್ಲೇ ಮಾಡ್ಬೇಕು ಕರೆಕ್ಟಾ ನೋಡ್ಬೇ ಹಿಂದ್ಗಡೆ ಇರುತ್ತಲ್ಲ ಚಮಚಲೆ ಹಾಂ ಹಿಂದಿನ ಚಮಚಲೆ ಅಗಲ್ ಮಾಡ್ಬೇಕು ಮತ್ತೆ ಅದೇ ಮತ್ತೆ ಹಿಂದಿಲಿಂದ ಮಾಡಾಕತ್ತ ಅದು ಬೀಳುತ್ತೆ ಬೇ ನೀಟಾಗ ಈಗ ಮತ್ತೆ ಅಷ್ಟು ಹತ್ರ ಬಿಡಬಾರ್ದು ಅಪ್ಪಾಜಿ ಏನು ಹತ್ರ ಅದು ಅಷ್ಟು ಗ್ಯಾಪ್ ಬಿಡಬಾರ್ದ ಇನ್ನೂ ಒಂದು ಬೋಗಣ ಐತಿ ಇದೊಂದು ಪೇಪರ್ ಇದು ಮಾಡ್ಬೇಕಾ ಟಚ್ ಮಾಡ್ಬೇಕಾ ನಾ ಹೆಂಗೆ ಟಚ್ ಮಾಡಕ್ಕೇನಿಲ್ಲ ಒಣಗುತ್ತದ ಆಮೇಲೆ ಒಣಗಿಂದ ಅವು ಇಟ್ಟಿಟ್ಟು ಹಾಕು ಭಾಳ ದಪ್ಪ ಹಾಕೋ ನೋಡಮ್ಮ ಅವು ಕರೆಯೋದೇ ಇಲ್ಲ ಓ ಕರಿತಾವ ಸಾಕಾ ಇಷ್ಟ ಸಾಕು ಬಾ ನಾ ಹಾಕ್ತೀನಿ ವಿಡಿಯೋ ಬಂತಾ ಬಂತು ಬಾ ಮಕ್ಕ ಸೊಂಡಿಗೆ ಬೇವರ ಎಣ್ಣೆ ಬೀಳಾಕತೈತಿ ಛೇ ಬಾ ಈ ಕಡೆ ಅದರಲ್ಲೇ ಅಂದ್ಲಪ್ಪ ಅದಲ್ಲ ಅಲ್ಮಿ ಬರ್ತಾನೆ ಬರ್ರಿ ಎಲ್ಲಿ ನೀವು ಎಲ್ಲಿ ಅಲ್ಲ ಸ್ವಲ್ಪ ಹಾಕಿ ಮೀನು ಎಲ್ಲಿ ಸರ್ಸ್ ಮುಂದೆ ಸರ್ಸ್ಮಿ ಅದನ್ನ ನೀನು ಅಲ್ಲಿ ಮೀನು ಸ್ವಲ್ಪ ಹಾಕಿ ಸ್ವಲ್ಪ ಆರೆ ಹಾಕಿ ಸ್ವಲ್ಪ ದಾ ಸುಡು ಹಾಕದೈತ ಅದ ದಾ ತಡಿ ಮೇ ಸ್ವಲ್ಪ ಆರ್ಸನ್ನ ಅದು ಸೊಂಡಿಗೆ ಹಿಂಗ ತಿನ್ಬೇಕದ ನೀವು ಕರ್ದು ಇದು ಮಾಡ್ತಾರಲ್ಲ ಯಾವ್ದ ಅದು ಸಪ್ರೇಟ್ ಮಾಡಿ ಇಟ್ಬಿಡು ನನಗೆ ಸಪ್ರೇಟ್ ಏನೇನು ಬೇ ಇದಕ್ಕೆ ಹಾಕೋದು ಫಸ್ಟ್ ಏನು ಮಾಡ್ಬೇಕು ಹೇಳ ಅತ್ತಿಗೆ ಸರ್ಗ ಇದೆ ನಾವೇನು ಇಲ್ಲಿ ಇದು ವೆಡ್ಡಿಂಗ್ ಶೂಟ್ ಏನು ಇದು ಮಾಡಾಕತ್ ನಾನು ಇಲ್ಲಿ ಅಕ್ಕಿ ರುಬ್ಕೋಬೇಕು ಅಕ್ಕಿ ನೆನಕ್ಕೆ 2 ದಿವಸ 3 ದಿವಸ ಅಕ್ಕಿ ನೆನಕಿಡ್ಬೇಕು ಹಾಂ ಆಮೇಲೆ ರುಬ್ಕೋಬೇಕು ರುಬ್ಕೊಂಡು ನೀರಿಡ್ಬೇಕು ನೀರಿಟ್ಟು ಇದನ್ನ ಉಪ್ಪು ಹಾಕಿ ಮಳಿಸ್ಕೋಬೇಕು ಮಳಿಸ್ಕೊಂಡು ಆಮೇಲೆ ಜೀರಿಗೆ ಉಳ್ಳಾಗಡ್ಡಿ ಬರೀ ಮೊಬೈಲಾಗ ಮಾಡಾಕತ್ತಿದ್ದೆ ಹಿಂಗೆ ಮಾಡಾಕತ್ತೀರಿ ಇನ್ನ ಕ್ಯಾಮ್ರಾ ತಂದು ಮಾಡಿದ್ರೆ ನಿಮ್ಮ ಸೊಸಿ ನೋಡ್ಬೇ ಬರೀ ಹಾಕೊಡ ಬರೀ ಹಿಂಗೆ ಜೀರಿಗೆ ನಿಂದ್ರಿ ಸರ್ ತಡಿ ಮೀನಿನ ಎಳ್ಳು ಬೆಳ್ಳುಳ್ಳಿ ಸೋಡಾ ಪುಡಿ ಉಪ್ಪು ಕರಿಬೇವು ಕೊತ್ತಂಬರಿ ಮೆಣಸಿನ ಅಲ್ವೇ ಈಗ ಇನ್ನೊಂದು ಮಾಡ್ಬೇಕಾದ್ರೆ ಹೇಳ್ರಿ ಇದು ಜನರಿಗೆ ನಾರ್ಮಲ್ ಅರ್ಥ ಆಗಲ್ಲ ಅಂದ್ರೆ ನಮ್ಮೂರ್ ಕಡೆ ಎಲ್ಲರಿಗೆ ಅರ್ಥ ಆಗತ್ತ ಈ ಕಡೆ ಸೈಡ್ ಈ ಕಡೆ ಬೆಂಗಳೂರು ನಾನೇನ್ ಮತ್ತೆ ಹೇಳ್ಬೇಕಾ ನೀ ಕುಡ್ದಿದ್ರ ಮತ್ತೆ ಈಗ ಈ ಕಡೆ ಇರೋ ಗೊತ್ತಾಗತ್ತ ಬೇ ಈ ಕಡೆ ಬೆಂಗಳೂರು ಸೈಡ್ ಈ ಕಡೆ ಹಳ್ಳಿ ಕಡೆಯಿಂದ ಹೋದವ್ರು ಗೊತ್ತಿರುತ್ತ ಈ ಕಡೆ ಗೊತ್ತಿರ್ಬೇಕಲ್ಲ ಸಾಕಾ ಅದಕ್ಕೆ ಈಗ ವಿಡಿಯೋ ಹಾಕತೈತ್ರಿ ಈಗ ಇದ್ರದ್ದೇನು ಕಂಪ್ಲೀಟ್ ಇನ್ನೊಂದ್ಸಲ ಮಾಡ್ದಾರ ಅಂದಾರ ಅದು ಮಾಡಿ ಸಪ್ರೇಟ್ ನಮ್ಮದು ಫುಡ್ ಚಾನಲ್ ಐತಲ್ರಿ ಅದಕ್ಕೆ ಸಪ್ರೇಟ್ ವಾಯ್ಸ್ ಅವ್ರು ಕೊಟ್ಟು ಬಿಡೋಣ ಈಗ ಇನ್ನೂ ಹಾಕೋದೈತ್ರಿ ಈಗ ನಾನು ಹಾಕ್ಬೇಕು ಸ್ವಲ್ಪ ಹಂಗೆ ಹಾಕಾದ್ರಿ ಈಗ ಇದು ನಮ್ಮ ಮಮ್ಮಿದು ನೋಡ್ರಿ ಡಿಸೈನ್ ನಮ್ಮ ಮಮ್ಮಿನ ಡಿಸೈನ್ ಇದು ಬೆಳಗ್ಗೆ ಬಿಡಿಸ್ಕೊಂಡು ಅದೇ ನಮ್ಮ ಅಜ್ಜಿ ಡಿಸೈನ್ ಇಬ್ಬರು ಈ ಕಾಂಪಿಟೇಷನ್ ಆಗ್ಯದಾರ ಈಗ ಇನ್ನೊಂದು ಬೋಗಣಿ ಐತಲ್ವೇ ಹಾಕ್ಮಿ ಇನ್ನೊಂದು ಸ್ವಲ್ಪ ಹಾಕ್ಬಿಡ್ಮಿ ಹೋಗ್ಬಿಡ್ತೀನಿ ಏನಿಂತದ ನೀ ಹೇಳಿ ನೀನು ಯಾವಾಗ್ಲಿಂದ ನೋಡಿ ಬೇ ಇಲ್ಲಿ ಹಾಕದ್ ನೋಡ್ದಾ ಇಲ್ಲಿ ಅನ್ನಕ್ಕ ಶೆಕೆ ಆಗೋಲ್ದ ನನಗಂತ ಮಾಡಬಾರ್ದ ಒಣಗಿಂದ ಅಂಟ್ಕೊಂತಾವ ನೋಡಿ ಹಿಂಗೆ ಹಿಂಗೆ ಮಾಡಿದ್ರೆ ಸ್ವಲ್ಪ ಹಿಂಗೆ ಹಾಕ್ಮಿ ಇದೇನು ಇದು ಈರುಳ್ಳಿ ಇದು ಇದು ನೋಡ್ರಿ ಗೈಸ್ ಇದೇ ಐತಲ್ಲ ಇದು ಒತ್ತಿರೋದು ಇದು ಇರುತ್ತೆ ಟೇಸ್ಟ್ ಸೈಕ ಸೈಕ್ ಅಂದ್ರೆ ಸೈಕ್ ಐತ್ರಿ ಅದ್ರಾಗ ಖಾರದ ಮಾಡಿಸ್ವಿ ನಾವು ಇದನ್ನ ಯಾಕಂದ್ರೆ ನಾರ್ಮಲ್ ಕರ್ದು ತಿನ್ನೋದು ನಾನು ಭಾಳ ಕಮ್ಮಿ ಇದ್ರಾಗ ತಿಂದ್ರೆ ಖಾರ ಸೈಕ್ ಅಂದ್ರೆ ಸೈಕ್ ಇರುತ್ತೆ ರೀ ಇನ್ನೊಂದು ಸ್ವಲ್ಪ ಹಾಕ್ಬಿಡ್ಮಿ ಈಗ ವಿಡಿಯೋ ಮಾಡಾಕೈತೀನಿ ಅಂತಂದು ಆಟಾಟ ಸ್ವಲ್ಪ ಹಂಗೆ ಟಚ್ ಮಾಡ್ಕೊಂಡು ತಿನ್ನಾಕೈತೀನಿ ಇಲ್ಲ ಅಂದಿದ್ರೆ ಈಗ ಅರ್ಧ ಬ್ಯಾಟಿಂಗ್ ಹಾಕಿತ್ತು ಇನ್ನು ಟಿಫಿನ್ ಆಗಿಲ್ರಿ ಅವಾಗ ಸೂರ್ಯ ಬಂದ ನನ್ನ ಎತ್ತಿ ಮ್ಯಾಗ ಅಂದ್ರೆ ಅವಾಗ ದಬಾಯಿಸಿ ಇಳ್ಯಾಕತ್ತಾನ ಚಸ್ಮದಾಗೆಲ್ಲ ನೀರು ಇಳ್ಯಾಕತ್ತಲ್ಲ ಮೀತು ನೋವನ ಅದಕ್ಕೆ ಗೈಸ್ ಇದ್ರ ವಿಡಿಯೋ ಏನೈತೆ ಸಪ್ರೇಟ್ ಮಾಡಿ ಹಾಕುವ
ಆದ್ರೆ ಈಗ ಇನ್ನೂ ಹಾಕಾಕತ್ತಾರ ಹಂಗೆ ಇನ್ನೂ ಸ್ವಲ್ಪ ಹಾಕಿ ನೋಡಮ್ಮ ಏನಂತಾರೆ. ಲೈಟ್ಸ್ ಸ್ವಲ್ಪ ಇದು ಇರೋದು ಹಾಕಿ ಸ್ವಲ್ಪ ಚಮಚ ತುಂಬೋಗಿ ಹಾಕು. ಯಾವ್ದು ಕ್ಯಾಬರ್ ಇಲ್ಲಿ ಏನು ಚಮಚ ಇಲ್ಲ ಇದ್ರ ಕ್ಯಾಬರ್ ಥೂ ಖಾಲಿಗೆಲ್ಲ ಹತ್ತಿತ್ವೆ. ಇದು ಹಾಕ ಅದು ಒತ್ತಿರೋದು ಸೈಕಲ್. ಎಸ್ ಇದು ಗೈಸ್ ಮೇನ್ ಒತ್ತಿರೋದಂತೂ ಹೈಲೈಟ್ ಇರ್ತೈತ್ರಿ ಇಲ್ಲಿ ಟೇಸ್ಟ್. ಸೈಕ್ರೆ ಹಾಂ ಈಗ ಸೀದಾ ಬಿಸಿಲಿಗೆ ಬರಾಗದೈತಿ. ಹಾಂ ಬಿಡ ಸಾಕೆ. ಈಗ ಈ ಸೊಂಡಿಗೆ ಭಯಂಕರ ಈಗ ಡ್ರೈ ಆಗತ್ತೆ ರೀ. ಡ್ರೈ ಅಂದರೆ ಇದಾಗತ್ತೆ ರೀ. ಈ ಬಿಸಿಲಿಗೆ ಅಂತೂ ಅನಾವತ್ತು, ಯಾಕಂದ್ರೆ ಕೆಳಗ ಕರೆ ಬಂಡಿ ಐತ್ರಿ, ಅಡ್ಡಿನೂ ಕರೆ ಬಂಡಿ. ನಮ್ಮ ಮನೆ ಅಂತೂ ಹೆವಿ ನೀರು ಆಗತ್ತೈತಿ. ಈ ವಿಡಿಯೋಗೋಸ್ಕರ ಅಷ್ಟೇ ನಾನೀಗ ಶರ್ಟ್ ಹಾಕೊಂಡಿನಿ ರೀ, ಇಲ್ಲಾಂದ್ರೆ ಮನೆಗೆ ಇರೋಕ್ಕಾಗಲ್ರಿ. ಅಂದರೆ ಬಿಚ್ಚೆ ನಾನು ಅಡ್ಡಾಡೋದು ಮಕ್ಕಳನ್ನ ಮಾಡೋದು. ಲೆಟ್ಸ್ ಗೋ. ಈಗ ಆಗೈತೆ ರೀ. ಈಗ ಇನ್ನೊಂದು ಎಲ್ಲಿ ಐತಿ ಅದು ರ್ಯಾಪರ ಇನ್ನೊಂದು ಐತ್ರಿ. ಇನ್ನೊಂದು ಬೊಗಣಿ ಐತಿ, ಇನ್ನೊಂದು ಬರ್ತಾ. ಯಾಕಂದ್ರೆ ನಮ್ಗೆ ಇದು ಸಾಲಲ್ರಿ. ಇನ್ನೊಂದು ಏನಂತಂದ್ರೆ ಮನೆಗೆ ಮಾಡಿದ್ರೆ ಈಡಾಗತ್ತೆ ಅಂತಂದ್ರೆ ಭಾಳ ಆಗತ್ತೆ ರೀ. ಮನೆಗೆ ಮಾಡಿದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಅಂಗಡಿಯಾಗ ಸಿಗ್ತಾವ, ರೆಸಿಪಿ ಅವು ಇರ್ತಾವೆ ರೀ. ಮನೆಗೆ ಮಾಡಿದ್ರೆ ಈಡಾಕ್ಕವ ಅಂದರೆ ಜಾಸ್ತಿ ಆಕ್ಕವ, ಆರಾಮ್ ಮಾಡ್ಬೋದು. ಬಂದಿರೋ ರಿಲೇಷನ್ಸಿಗೆ ಹೋಗಿ ಮಾಡಿ ಕೊಡ್ಬೋದು, ಅವ್ರಿಗೂ ಕೊಡ್ಬೋದು. ಭಯಂಕರ ಇರುತ್ತೆ. ಈಗಿನ ಕಾಲದಾಗ ಆಲ್ಮೋಸ್ಟ್ಲಿ ಯಾರೂ ಮಾಡಲ್ರಿ. ಅಂದರೆ ಈಗ ನಮ್ಮ ಜನ್ರೇಷನ್ ಏನು ಬರ್ತಲ್ರಿ, ಇವು ಸೊಂಡಿ ಗಿಂಡಿ ನಾವೇ ಲಾಸ್ಟ್ ಮಾಡಿರೋದು. ಈಗಿನ ಹುಡ್ರಿಗೆ ಸೊಂಡಿ ಅಂದ್ರೆ ಗೊತ್ತಿಲ್ಲ, ಬರೀ ಪಾಪಡ ಹೊರಗಿಂದ ತಿಂದಿದೆ. ನಾವು ತಿಂದು ಬಿಡಿಲ್ಲ ಅಂತ ಅಂದರೆ ಸೊಂಡಿಗೆ ಮೊದಲು ಗೊತ್ತಿರಲ್ಲ ರೀ ಅವಕ್ಕೆ. ಅದಕ್ಕೆ ಈಗ ಇನ್ನೊಂದು ರೌಂಡ್ ಹಾಕ್ಬೇಕ್ರಿ. ಈ ಸಲ ನಾನು ಹಾಕ್ಬೇಕು. ಇಜ್ಜಲ್ಲಿ ತಂದೆ ಅದನ್ನ ನೋಡ್ರಿ. ಈ ಥರ ಇದು ಇನ್ನೊಂದು ಸಣ್ಣ ಬೊಗಣಿ ರೀ. ಇದು ಕಲ್ಕಸ್ಮಿ ಅದನ್ನ ಯಾಕೆ ಹಂಗೆ ಆಟಾಡಕ್ಕೆ ನೋಡಿದೆ ಇಲ್ಲಿ ನಿಮ್ಮ ಸೊಸೆ ಹಾಕಿ ಈಗ ದಬಾಯಿಸಿ ಈಗ ಇನ್ನೊಂದು ರೌಂಡ್ ಹೊಡೆದು ಬಿಟ್ರೆ ಚಟ್ಲ. ಹಾಂ ಕೊಡಬೇ ಅದು ಒತ್ತಿದ್ದ ಸ್ವಲ್ಪ ಕೊಡ. ಆಹಾ ಬಿಸಿ ಹೊಡೆದ್ರಿ. ಸೈಕರಿ ಟೇಸ್ಟ್ ರೆಸಿಪಿ ಹೇಳ್ತೀವಿ. ಈಗ ಇನ್ನೊಂದು ಹಾಕ್ಬೇಕು. ಈಗ ಒಂದು ಪ್ಲ್ಯಾಟ್ಫಾರ್ಮ್ ಆಗೈತೆ. ಈಗ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಆಗತೈತಿ. ಅದಕ್ಕೆ ಬೇಯಿಸಿ ಮತ್ತು ತೊಳೆದ್ರಿ. ಅದ್ರ ಮ್ಯಾಗ ಏನು ಎಣ್ಣೆ ತುಪ್ಪ ಎಣ್ಣೆ ಅಲ್ಲ ಎಣ್ಣೆ ಹಚ್ಚಿ ಸೀದಾ ಸ್ವಲ್ಪ ಇದು ಮಾಡ್ಬೇಕು ರೀ, ಮಸಾಜ್ ಮಾಡಿ. ಈಗ ಇನ್ನೊಂದು ರೌಂಡ್ ಹಾಕ್ತಾರೆ. ಇನ್ನೊಂದು ರೌಂಡ್ ಏನೋ ಲಾಸ್ಟ್ ಬಗಣ್ ಏನು ಇದೊಂದು ಹಾಕಿಬಿಟ್ರೆ ಮುಗೀತು. ನನ್ನ ಪ್ರಕಾರ ಇವು ಸೊಂಡಿಗಿಂತ ನಾನೇ ತಿಂದು ಜಲ್ದಿ ಖಾಲಿ ಮಾಡ್ತೀನಿ ಅಂತ ಅನ್ಕೊಂಡಿನಿ ರೀ. ಯಾಕಂದ್ರೆ ಹಂಗೆ ನಮ್ಮನೆ ಐತೆ ರೀ ಟೇಸ್ಟ್. ಇಲ್ಲಿ ಸ್ವಲ್ಪ ಇದು ಇಟ್ಟಾರ. ಅಲ್ಟಿಮೇಟ. ಇನ್ನೊಂದಿತ್ತಲ್ಲ ಸರಿ, ಅದನ್ನು ಹೊರಗೆ ಬಿಟ್ಟಿರಲ್ಲ ಅಮ್ಮ. ಸೈಕ್ ಅದು ಸೇಮಾ ಇನ್ನು ಬೇರೆ? ಅದು ಸೇಮಾ? ನಿಮ್ಮ ಮಗಳು ಬಂದಾಗ ಯಾರನ್ನ ಹಾಕ್ತೀರ? ಯಾಕೆ ಸಪ್ಪಂದು ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಹಾಂ ಹೌದು ಬೇ. ಇದು ಹೆಂಗೆ ಟೇಸ್ಟ್ ಇದು ಬಿಡೋದು ಎತ್ತ ಒಂದು ನೀವು ಬ್ಯಾಡ ಅಂದ್ರು ಎತ್ತತ್ನೆ. ಅದು ಸ್ವಲ್ಪ ಬಾಯಿಗೆ ಅಂಟತ್ತ, ಆದ್ರೂ ಚಲೋ ಐತಿ. ಲೆಫ್ಟ್ ಕೇವು ಹೆಸ್ರಿ. ಈಗ ಕೈಯಿಂದ ತಿನ್ನಕತ್ತಿದ್ನಿ. ಸ್ವಲ್ಪ ವೀಡಿಯೋ ಅಲ್ಲ, ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಸ್ವಲ್ಪ ಸ್ಪೂನ್ಗೆ ಏನಂತ ಸ್ವಲ್ಪ ಕಡಿಮೆ ಗಟ್ಟಿ ಇರೋದು. ಎಸ್ ಕಾಣುತ್ತೆ ಅದು. ಹೆಂಗಿದ್ ಬೈ ಟೇಸ್ಟಾ? ಆ ಡೈಲಾಗ್ ಹೇಳ್ದ, ಅದು ಹೇಳಿ ಬೈ ಡೈಲಾಗ್. ನಾ ಹೇಳ್ತ ಅದು ಟೇಸ್ಟ್ ಅಂತೂ ಸೂಪರ್. ಅಲ್ಲಿ ಬೇ ನಾ ಹೇಳ್ತನಲ್ಲ, ನೋಡಿಲ್ಲ ಅದು ಹೇಳದು. ನಾ ಹೇಳ್ತನಲ್ಲ ಟೇಸ್ಟ್ ಅಂತೂ ಗುರುವೆ. ಟೇಸ್ಟ್ ಅಂತ ನಾ ಹೇಳ್ತನಲ್ಲಮ್ಮ. ಒಂದು
ಅಲ್ಟಿ ಹಾಂ ಏನು ಹೇಳಮೇ ನೀನು ಕ್ಯಾಮ್ರಾ ಮುಂದೆ ಹೇಳ್ಬೇಕ ಹೇಳಿ ಟೇಸ್ಟ್ ಅಂತ ಗುರುವೆ ಅಲ್ಟಿ ಮೆಲ್ಟಾ ಥೂ ನೀ ಮರೆ ಅಲ್ಟಿಮೇಟ ಹೇಳ ಆಮೇಲೆ ಹೇಳ್ಬೇ ನಾಚಿಕಂತೀರಲ್ಬೇ ಹಿಂಗಾದ್ರೆ ಹೆಂಗ್ರಿ ನೀವು ಸ್ವಲ್ಪ ಕೊಡು ಇನ್ನೂ ಸ್ವಲ್ಪ ಸಾಕು ಸರಿ ಬಿಸಿ ಕೊಡು ನೀವು ಇದೊಂದು ಲಾಸ್ಟ್ ಎಸ್ ರೀ ವಿಡಿಯೋ ನೋಡಿದಕ್ಕೆ ನನ್ನ ಪ್ರಕಾರ ಪೂರಾ ನೋಡ್ರಿ ಅಂತ ಅನ್ಕೊಂಡಿನಿ. ನಿಮ್ಗೇನಾರು ಇದು ಸಪ್ರೇಟ್ ರೆಸಿಪಿ ಏನು ಬೇಕಂದ್ರೆ ನಮ್ಗೆ ಕಮೆಂಟಾಗ ರೆಸಿಪಿ ಅಂತಂದು ಕಮೆಂಟಾಗ ಹಾಕಿರಿ. ಅದು ನಮ್ಮ ವ್ಲಾಗ್ಸ್ ವಿತ್ ವರುಣ್ ಕಿರಣ್ ಅಕೌಂಟ್ ಐತಲ್ರಿ, ಅದರ ಪೂರಾ ಡೀಟೇಲಿಂಗ್ನಾಗ ಹಾಕ್ತೀನಿ. ನೀವು ಮಾಡಿರ್ತೀರಿ ಸಬ್ಸ್ಕ್ರೈಬ್, ಬೇರೆ ಕಡೆ ಮಾಡ್ಸೋ ಮರೆಕೋಗ್ಬಿಡ್ರಿ. ಎಸ್ ಥ್ಯಾಂಕ್ ಯು.